ಬೆಂಗಳೂರಿನ ಮತ್ತೊಂದು ಜಾಗದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಕೋಗಿಲು ಲೇಔಟ್ ಬೆನ್ನಲ್ಲೇ ಥಣಿಸಂದ್ರದಲ್ಲಿ ಒತ್ತುವರಿ ತೆರವು ನಡೀತಾ ಇದೆ. ಜೆಸಿಬಿಗಳ ಘರ್ಜನೆ ಆಗಿದೆ. ಇಲ್ಲಿ ಮೊನ್ನೆ ಕೋಗಿಲು ಲೇಔಟ್ ಆಯಿತು, ಈಗ ಥಣಿಸಂದ್ರ ನಾಗವಾರ ಇಲ್ಲಿ ಸಾರಾಯಿ ನಗರ ಅಂತ ಏನೋ ಇದೆ, ಅಲ್ಲಿದು SRK ನಗರ. ಹಲವು ಮನೆಗಳನ್ನು ನೆಲಸಮ ಮಾಡಲಾಗಿದೆ. BDA ವತಿಯಿಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸುಮಾರು 100 ಕೋಟಿ ಮೌಲ್ಯದ ಆಸ್ತಿಯನ್ನು BDA ಇದೀಗ ವಶಪಡಿಸಿಕೊಂಡಿದೆ. ಏಕಾಏಕಿ ಬಂದು ಮನೆ ಒಡೆದಿದ್ದಾರೆ, ಯಾವುದೇ ನೋಟಿಸ್ ಕೊಟ್ಟಿಲ್ಲ, ನಮ್ಮ ಬಳಿ ದಾಖಲೆಗಳಿದ್ದಾವೆ ಅಂತ ನಿವಾಸಿಗಳು ಹೇಳ್ತಿದ್ದಾರೆ. 20 ವರ್ಷಗಳಿಂದ ಇಲ್ಲೇ ಇದ್ದೇವೆ, ಈಗ ನೋಡಿದರೆ BDA ಜಾಗ ಅಂತ ಹೇಳ್ತಿದ್ದಾರೆ. ತೆರವು ಕಾರ್ಯಾಚರಣೆ ವೇಳೆ TV ಚಿನ್ನಾಭರಣವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅಧಿಕಾರಿಗಳ ಮೇಲೆ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಒಟ್ಟು 200ಕ್ಕೂ ಹೆಚ್ಚು ಮನೆ ಇರುವಂಥ SRK ನಗರ, ಸದ್ಯಕ್ಕೆ 36 ಮನೆಗಳನ್ನು BDA ಅಧಿಕಾರಿಗಳು ತೆರವನ್ನು ಮಾಡಿದ್ದಾರೆ. ಹೈಕೋರ್ಟ್ ಆದೇಶದ ಮೇರೆಗೆ BDAಯಿಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಕೇಶವ ನಾರಾಯಣ ಕಮಿಟಿಯ ವರದಿ ಆಧಾರದ ಮೇರೆಗೆ ಈ ಒಂದು ಒತ್ತುವರಿ ತೆರವು ಕಾರ್ಯ ಆಗ್ತಾ ಇದೆ. ಒಟ್ಟು 22 ಕಟ್ಟಡಗಳ ತೆರವು ಕಾರ್ಯಾಚರಣೆ. ಮನೆ, ಕಾರು, ಗ್ಯಾರೇಜ್, ಗೋಡೌನ್, ಶೆಡ್ ತೆರವು. ಬಹುತೇಕರೆಲ್ಲರಿಗೂ ಕೂಡ ಬಾಡಿಗೆಗೆ ವಾಸವನ್ನು ಕೊಡಲಾಗಿತ್ತು. BDA ಉನ್ನತ ಮೂಲಗಳಿಂದ ಮಾಹಿತಿ ಬಂದಿದೆ. ಸುಮಾರು 2 ಎಕರೆ ಒತ್ತುವರಿ ಜಾಗವನ್ನು ಮಾಡಿಕೊಂಡಿದ್ದರು, ತೆರವು ಮಾಡಲಾಗಿದೆ. ಸರ್ವೆ ನಂಬರ್ 28/1 ಹಾಗೂ 28/2 ಜಾಗದಲ್ಲಿ ಒತ್ತುವರಿ ಆಗಿತ್ತು. KR-ಪುರ ಹೋಬಳಿಗೆ ಸೇರಿರುವಂತಹ ಜಾಗ ಇದು. ಬೆಂಗಳೂರು ನಾಗಾವರ ಬಳಿಯ ಥಣಿಸಂದ್ರ ಸಮೀಪದ ಸಾರಾಯಿ ಪಾಳ್ಯದಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ. 200ಕ್ಕೂ ಹೆಚ್ಚು ಪೊಲೀಸರಿಂದ ಅಹಿತಕರ ಘಟನೆ ನಡೆಯದಂತೆ ಅಗತ್ಯ ಮುನ್ನೆಚ್ಚರಿಕೆ ವಹಿಸಲಾಗಿದೆ, ಬಂದೋಬಸ್ತ್ ತೆಗೆದುಕೊಳ್ಳಲಾಗಿದೆ. ಹೈಕೋರ್ಟ್ ಆದೇಶದ ಮೇರೆಗೆ BDAಯಿಂದ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಕೇಶವ ನಾರಾಯಣ ಕಮಿಟಿಯ ವರದಿ ಆಧಾರದ ಮೇಲೆಗೆ ಈ ಒತ್ತುವರಿ ತೆರವು ಆಗ್ತಾ ಇದೆ. ವಿತೌಟ್ ನೋಟಿಸ್ ಅವರು ಡೆಮಾಲಿಷನ್ಗೆ ಬಂದಿದ್ದಾರೆ. ನಮಗೆ ಗೊತ್ತೇ ಇಲ್ಲ. ಬೆಳಗ್ಗೆ ಎಷ್ಟಿಟ್ಟು ಡ್ಯೂಟಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ರು. ನಮ್ಗೆ ಏನು ಗೊತ್ತಿಲ್ಲ. ವಿತೌಟ್ ನೋಟಿಸ್ ಬಂದಿದ್ದು ಡೆಮಾಲಿಷನ್ಗೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಚಿಕ್ಕ ಮಕ್ಕಳು ಎಲ್ಲ ಇದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಇವಾಗ ನೀವು BDA ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದೀರಲ್ವಾ, BDA ಪ್ರಾಪರ್ಟಿಗೆ ಯಾಕೆ ನೀವು 3,30,000 ಸ್ಟಾಂಪ್ ಡ್ಯೂಟಿ ತಗೊಂಡಿದ್ದೀರಾ? ಯಾಕೆ ಈ ಖಾತಾ ಮಾಡಿಸಿದ್ದೀರಾ? ಯಾಕೆ ಕಾವೇರಿ ಕನೆಕ್ಷನ್ ಕೊಟ್ಟಿದ್ದೀರಾ? ಯಾಕೆ ನೀವು ಎಲೆಕ್ಟ್ರಿಸಿಟಿ ಎಲ್ಲ ನಮ್ಮ ಹೆಸರು ಮೇಲೆ ಮಾಡಿದ್ದೀರಾ? BDA ಪ್ರಾಪರ್ಟಿ ಅಂದ್ರೆ ಅದೆಲ್ಲ ಆಗಲ್ವಾ ಸರ್? ಇವಾಗ DK ಶಿವಕುಮಾರ್ 6 ಎಕರ್ಸ್ ಅವ್ರದ್ದು ಪ್ರಾಪರ್ಟಿ ಇದೆ, ಅವ್ರಿಗೆ ರೋಡ್ ಬೇಕು ಅಂತ ನಮ್ದೆಲ್ಲ ನೀವು ಯಾಕೆ ಇದು ಮಾಡಿದೀರಾ? ಹಳೇದು ನೋಡಿ ಸರ್, 20 ವರ್ಷ ಮುಂಚೆ ತಗೊಂಡಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಪ್ರಕರಣ ಭೂಕಬಳಕೆಯಲ್ಲಿ ಭಾಗಿಯಾಗಿರುವಂತಹ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ವಾಸಿಂ ಬೇಗಂ ಹಾಗೆ ವಿಜಯ್ ಕುಮಾರ್ ಬಂಧಿತ ಆರೋಪಿಗಳಾಗಿದ್ದಾರೆ. ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಪೊಲೀಸರು. 14 ದಿನಗಳ ಕಾಲ ಕಸ್ಟಡಿಗೆ ನ್ಯಾಯಾಲಯ ಕೊಟ್ಟಿದೆ. ಇವ್ರನ್ನ ವಿಚಾರಣೆಗೆ ಒಳಪಡಿಸಬೇಕು, ಯಾರು ಈ ಅಕ್ರಮಕ್ಕೆ ಸಾಥ್ ಕೊಟ್ಟರು ಅಂಥೇಳಿ 4 ಆರೋಪಿಗಳ ವಿರುದ್ಧ FIR ದಾಖಲಿಸಿದ್ರು ಪೊಲೀಸರು. ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿತ್ತು. ಅಂದರೆ ಭೂಮಾಫಿಯಾ ಇಲ್ಲಿ ಕೆಲಸ ಮಾಡಿದೆ. ರಾಬಿನ್ ಮತ್ತು ಮುನಿ ಆಂಜನಪ್ಪ ಇವರು ನಾಪತ್ತೆಯಾಗಿದ್ದಾರೆ. ಅವ್ರಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಆರೋಪಿಗಳ ಫೋಟೋ ನೋಡ್ತಾ ಇದ್ವಿ ನಾವು. ವಾಸಿಂ ಹಾಗೆ ವಿಜಯ್ ಕುಮಾರ್ ಬಂಧಿತ ಆರೋಪಿಗಳಾಗಿದ್ದಾರೆ. ಇನ್ನಿಬ್ಬರು ಎಸ್ಕೇಪ್ ಆಗಿದ್ದಾರೆ. ಅವರನ್ನು ಕೂಡ ಆದಷ್ಟು ಬೇಗ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾರೆ. ಇವ್ರಿಗೀಗ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ 14 ದಿನಗಳ ಕಾಲ. ಯಾಕೆಂದರೆ ಇವರೇ ಈ ಒಂದು ಎಲ್ಲ ಸೂತ್ರಧಾರರು. ಯಾಕೆಂದರೆ ಅಲ್ಲಿ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಮಾಯಕರನ್ನು ವಂಚಿಸಿ ಅವರಿಗೆ ಬ್ರೈನ್ ವಾಶ್ ಮಾಡಿ ಅವರೇ ಲೇಔಟನ್ನು ನಿರ್ಮಾಣ ಮಾಡಿಕೊಂಡು ಮನೆ ಕೊಟ್ಟಿದ್ದರು. ಕೋಗಿಲು ಲೇಔಟ್ ಒತ್ತುವರಿ ತೆರವು ಪ್ರಕರಣ BJP ಆರೋಪಕ್ಕೆ ತಿರುಗೇಟು ಕೊಡೋಕ್ಕೆ ಸರ್ಕಾರ ಮುಂದಾಗಿದೆ. ಕೋಗಿಲು ಲೇಔಟ್ನಲ್ಲಿ ಬಾಂಗ್ಲಾದೇಶಿಗರಿದ್ದಾರೆ ಅಂತ ಆರೋಪ ಮಾಡಲಾಗಿತ್ತು. ಇದೀಗ ಎಷ್ಟು ಭಾಷಿಕರಿದ್ದಾರೆ ಎಂಬ ವರದಿಯನ್ನು ಸರ್ಕಾರ ತಯಾರು ಮಾಡಿದೆ. ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಮೂಲಕ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಮರಾಠಿ, ತಮಿಳು, ಉರ್ದು, ಹಿಂದಿ ಸೇರಿದಂತೆ ಕನ್ನಡಿಗರು ವಾಸ ಮಾಡ್ತಾ ಇದ್ದಾರೆ. ಫಕೀರ್ ಕಾಲೋನಿ ಮತ್ತು ವಸೀಂ ಲೇಔಟ್ನಲ್ಲಿ 239 ಕುಟುಂಬಗಳು ವಾಸ ಮಾಡ್ತಾ ಇದ್ವು. ಇಂದು ನಡೆಯಲಿರುವಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಳಿಕ BJPಗೆ ತಿರುಗೇಟು ನೀಡೋಕ್ಕೆ ಸರ್ಕಾರ ಈಗ ಸಜ್ಜಾಗಿದೆ. ಹಾಗಾದರೆ ನೋಡ್ತಾ ಹೋಗೋಣ ಎಷ್ಟು ಕುಟುಂಬಗಳು ಅಲ್ಲಿ ಯಾವ್ಯಾವ ಭಾಷೆಯನ್ನು ಮಾತಾಡ್ತಾರೆ ಅಂಥೇಳಿ. ನೋಡಿ, ಕನ್ನಡಿಗರು ಅಂದರೆ ಕನ್ನಡ ಮಾತಾಡೋರು 108 ಕುಟುಂಬಗಳ ಸಂಖ್ಯೆ ಇದೆ. ಉರ್ದು ಮಾತಾಡೋರು 103 ಇದ್ದಾರೆ. ತಮಿಳು 13 ಕುಟುಂಬಗಳಿದ್ದಾವೆ. ಹಿಂದಿ ಮಾತಾಡುವಂಥ ಕುಟುಂಬಗಳು 11 ಇದ್ದಾವೆ. ಮರಾಠಿ ಮಾತನಾಡೋರ ಸಂಖ್ಯೆ 3 ಕುಟುಂಬ. ತೆಲುಗು ಮಾತನಾಡೋರ ಸಂಖ್ಯೆ 3 ಕುಟುಂಬ. ಅಂದರೆ ಈಗ ಇವರು ತೆಲುಗು ಮಾತಾಡ್ತಾರೆ ಅಥವಾ ಮರಾಠಿ ಹಿಂದಿ ಮಾತಾಡ್ತಾರೆ, ಉರ್ದು ಮಾತಾಡ್ತಾರೆ, ಅವರು ಬೇರೆ ರಾಜ್ಯಕ್ಕೆ ಸೇರಿದಂಥವ್ರು, ಬೇರೆ ದೇಶಕ್ಕೆ ಸೇರಿದಂಥವ್ರಲ್ಲ.
ಇಲ್ಲೇ 5 ವರ್ಷಗಳಿಂದ ಅವರು ಅಲ್ಲೇ ವಾಸ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಮನೆಗಳು ಸಿಗುತ್ತೆ. 5 ವರ್ಷಗಳ ದಾಖಲೆಗಳನ್ನು ಅವರು ಕೊಡಬೇಕಾಗುತ್ತೆ. 6 ತಿಂಗಳಿಂದ ಬಂದೆ ನಾನು ಇಲ್ಲೊಂದು ಮನೆ ಶೆಡ್ ಹಾಕ್ಕೊಂಡೆ ಅಂತ ಹೇಳಿದ್ರೆ ಖಂಡಿತ ಅವ್ರಿಗೆ ಮನೆ ಭಾಗ್ಯ ಸಿಗೋದಿಲ್ಲ. ಈಗಾಗಲೇ ಫೈನಲ್ ಲಿಸ್ಟನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. 37 ಅಧಿಕೃತವಾಗಿ 37 ಕುಟುಂಬಗಳಿಗೆ ಮನೆಯನ್ನು ಹಸ್ತಾಂತರ ಮಾಡಲಿಕ್ಕೆ ಸರ್ಕಾರ ಕೂಡ ತಯಾರಾಗಿದೆ. ಉಳಿದಂಥವ್ರದ್ದು ಇನ್ನೂ ಕೂಡ ದಾಖಲೆ ಪರಿಶೀಲನೆ ನಡೀತಾ ಇದೆ. ಮತ್ತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಕೂಡ ನಿರಂತರವಾಗಿ ದಾಖಲೆಗಳನ್ನು ಖುದ್ದು ಅವರೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ BJP ಅವರು ಹೇಳಿದರು ಅದರಲ್ಲಿ ಬಾಂಗ್ಲಾದೇಶದಿಂದ ಬಂದವರಿದ್ದಾರೆ, ಇಲ್ಲಿ ನುಸುಳುಕೋರಿದ್ದಾರೆ, ರೋಹಿಂಗ್ಯಗಳಿದ್ದಾರೆ ಅಂಥೇಳಿ. ಆದರೆ ಸರ್ಕಾರ ಈಗ ಒಂದು ಅಧಿಕೃತವಾದಂಥ ಲಿಸ್ಟನ್ನು ಮಾಡಿದೆ. ಆ ಒಂದು ಲಿಸ್ಟ್ನ ಮೂಲಕ BJPಗೆ ತಿರುಗೇಟನ್ನು ಕೊಟ್ಟಿದೆ.